Hello. So in the crust of the earth, which of the following elements are found in highest and lowest quantity? ಒಂದು ಕೋಡ್ ಇದೆ ನಮ್ಮ ಸ್ಟೂಡೆಂಟ್ಸ್ ಗೊತ್ತಿದೆ ರೈಟ್. ಸೊ OSAI is CS in PMO. So OSAI is Chief Secretary in the Prime Minister Office. That is the code, right? O for oxygen, silicon, aluminum, iron, calcium, sodium, potassium, magnesium. O for others anta. So obviously ನಮ್ಮ ಈ ಕಡೆ ಎಕ್ಸ್ಟ್ರೀಮ್ ಅಲ್ಲಿ ಮೆಗ್ನೀಷಿಯಂ ಇದೆ, highest ಅಲ್ಲಿ ಆಕ್ಸಿಜನ್ ಇದೆ, ಆಲ್ಮೋಸ್ಟ್ 46%, 46.6% ಇದೆ ನಮಗೆ. ಸೊ ದಿಸ್ ಹೈಯೆಸ್ಟ್ ಆ್ಯಂಡ್ ಲೋಯೆಸ್ಟ್ ಯಾವುದು ಆಪ್ಷನ್ನು? ಆಪ್ಷನ್ ಬಿ, ಆಕ್ಸಿಜನ್ ಆ್ಯಂಡ್ ಮೆಗ್ನೀಷಿಯಂ. ಡನ್. ನೆಕ್ಸ್ಟ್ ಓಕೆ, ವಿಚ್ ಒಂದು ಈಗ ಲೇಟೆಸ್ಟ್ ಸರ್ವೆ ಮೇಲೆ ನಮಗೆ ಟೈಗರ್ ಸರ್ವೆ 2022 ಆಯಿತು. ಅದು ಮುಂಚೆ 4 ವರ್ಷಕ್ಕೊಂದ್ಸರಿ ಆಗುತ್ತೆ ಟೈಗರ್ ಸರ್ವೆ ಅವ್ರ ಟೈಗರ್ ಸೆನ್ಸಸ್ ಆಯಿತು ನಮಗೆ 2022 ಅಲ್ಲಿ. ಸೊ ಅದು ಬಿಟ್ಟರೆ ನಮಗೆ ಓಲ್ಡ್ ಬಂದು 2018 ಆಗುತ್ತೆ. ಒನ್ಸ್ ಇನ್ 4 years ಆಗುತ್ತೆ. ಸೊ ಒನ್ಸ್ ಇನ್ 4 years ದಿಸ್ ಟೈಗರ್ ಸೆನ್ಸಸ್ ಆಗುತ್ತೆ. ಆ್ಯಂಡ್ ಇಟ್ ಇಸ್ ಫೌಂಡ್ ಔಟ್ ದಟ್ ಮುಂಚೆ ನಮಗೆ 18 ನಾವು ತೊಗೋಬೇಕು ಅಂತ ಹೇಳಿದ್ರೆ 2018 ನಾವು ತೊಗೊಂಡಾಗ ದ ಮಧ್ಯಪ್ರದೇಶ್ ವಾಸ್ ದ ಫಸ್ಟ್, ಕರ್ನಾಟಕ ವಾಸ್ ಸೆಕೆಂಡ್. 526 ಇತ್ತು ಮಧ್ಯಪ್ರದೇಶ, ಕರ್ನಾಟಕ 524 ಇತ್ತು. ನಾವು ಇಟ್ ಹ್ಯಾಸ್ ಇನ್ಕ್ರೀಸ್ಡ್ ಟು 7, ಇಟ್ ಹ್ಯಾಸ್ ಇನ್ಕ್ರೀಸ್ಡ್ ಟು ಆಲ್ಮೋಸ್ಟ್ 780 ಪ್ಲಸ್ ಟೈಗರ್ಸ್ ಇನ್ ಮಧ್ಯಪ್ರದೇಶ್. ಸೊ ಮಧ್ಯಪ್ರದೇಶಲ್ಲಿ ನಂಬರ್ ಆಫ್ ಟೈಗರ್ಸ್ ಅತಿ ಹೆಚ್ಚಾಗೋಯಿತು, ರೈಟ್. 785 ಟೈಗರ್ಸ್ ಮಧ್ಯಪ್ರದೇಶ್. ಆ್ಯಂಡ್ ಕರ್ನಾಟಕ ಹಸ್ ಇನ್ಕ್ರೀಸ್ ಟು 563 ಆಗಿದೆ. ಅತಿ ಹೆಚ್ಚು ಇಲ್ಲ, ಬಟ್ ಗ್ರೋತ್ ಈಸ್ ಇನ್ ಮೋರ್ ಇನ್ ಮಧ್ಯಪ್ರದೇಶ್. ಬಟ್ ಕ್ಯಾನ್ ಯು ಸಿ ದ ನಂಬರ್ ಆಫ್ ಟೈಗರ್ಸ್? ಒಂದು ಕಡಿಮೆ ಇದೆ. ಕರ್ನಾಟಕ ಇಸ್ ಹೌಸ್ ಆಫ್ 562 ಟೈಗರ್ ಪಾಪ್ಯುಲೇಷನ್ ಇನ್ ಟರ್ಮ್ಸ್ ಆಫ್ ಟೈಗರ್ ಸೆನ್ಸಸ್ ಆಫ್ 2022 563, ಒಂದು ಕಡಿಮೆ ಮಾಡಿದ್ದಾರೆ. ದೇರ್ ಫಾರ್ ಸ್ಟೇಟ್ಮೆಂಟ್ ರಾಂಗ್ ಯುವರ್. ಓಕೆ, 6 ಟೈಗರ್ ರಿಸರ್ವ್ಸ್ ಇನ್ ಕರ್ನಾಟಕ, ಕರೆಕ್ಟ್. ಕ್ವಶನ್ ಬಂದು ಇನ್ಕರೆಕ್ಟ್ ಸ್ಟೇಟ್ಮೆಂಟು. ಸೊ ಆಬ್ವಿಯಸ್ಲಿ ಒಂದು ಸ್ಟೇಟ್ಮೆಂಟ್ ಇನ್ಕರೆಕ್ಟ್ ಆಗಿದೆ. ಸೊ ಎರಡನೇ ಸ್ಟೇಟ್ಮೆಂಟ್ ಯಾವುದು? ದೇರ್ ಆರ್ 6 ಟೈಗರ್ ರಿಸರ್ವ್ಸ್. ಹೆಂಗೆ ಜ್ಞಾಪಕ ಇಟ್ಕೋಬೇಕು? ಒಂದು ಕೋಡ್ ಕೊಡ್ತೀನಿ, ಜ್ಞಾಪಕ ಇಟ್ಕೊಳ್ಳಿ. ಬ್ಯಾಂಕ್, ಸೊ ಬ್ಯಾಂಕಲ್ಲಿ D3. ಓಕೆ, ಕರೆಕ್ಟಾ? ಬಂಡೀಪುರ್, ಭದ್ರಾ, ಬಿಳಿಗಿರಿ ರಂಗನ ಹಿಲ್ಸು. ದೆನ್ ವಿ ಹ್ಯಾವ್ ದಿಸ್ ನಾಗರಹೊಳೆ. ದೆನ್ ಕಾಳಿ ಆಲ್ಸೋ. ಆ್ಯಂಡ್ ಡಿ ಅಂದರೆ ದಾಂಡೇಲಿ ಆ್ಯಂಡ್ ಅನ್ಶಿ. ಸೊ ದಾಂಡೇಲಿ ಆ್ಯಂಡ್ ಅನ್ಶಿ ಇಸ್ ಆಲ್ಸೋ ಕಾಲ್ಡ್ ಆಸ್ ಅ ಕಾಳಿ. Okay, these are the tiger reserves of Karnataka. Okay, second, Karnataka is the second largest tiger populated state in after Madhya Pradesh. This statement correct, Okay, the code. So bank anta gnapkoli, BNK anta BQ ಹಾಕೋಬೇಡಿ. ಭದ್ರಾ, ಬಂಡೀಪುರ್ ಮತ್ತೆ ಬಿಳಿಗಿರಿ ರಂಗನ ಹಿಲ್ಸು. N for ನಾಗರಹೊಳೆ, K for ಕಾಳಿ also called as ದಾಂಡೇಲಿ or ಅನ್ಶಿ. So probably this statement ತಪ್ಪಾಗುತ್ತೆ. So I think this option should be only 2 are incorrect. Okay, right? Next. Moving on to the next question. Question number 37. Okay, so match the following. So ಯಾವುದನ್ನ ಒಂದು ಏನ್ಷಿಯಂಟ್ ರೋಮನ್ ಗಾಡ್ಸ್ ಹೆಸರಲ್ಲಿ ಇಟ್ಟಿರ್ತಾರೆ. ಸೊ ನಾವು ಇದೆಲ್ಲೂ ಜಾಗ್ರಫಿ ಕ್ಲಾಸಲ್ಲಿ ಮಾಡೋಕ್ಕಾಗಲ್ಲ. ಓಕೆ, ಪ್ರಾಬ್ಲಿ ಇಟ್ ಈಸ್ ಆ್ಯಕ್ಚುಲಿ ಡನ್ ಇನ್ ಸಮ್ ಇದರಲ್ಲಿ ಬರುತ್ತೆ. ಆಪ್ಷನ್ ಈಸ್ ಫಸ್ಟ್ ವಿಲ್ ಟಾಕ್ ಅಬೌಟ್ ಮರ್ಕುರಿ. ನಮ್ಗೆ ಗೊತ್ತಿದೆ ಮರ್ಕುರಿ ಇಸ್ ಆ್ಯಕ್ಚುಲಿ ಗಾಡ್ ಆಫ್ ವಾರ್ಸ್. ಸೊ ಮರ್ಕುರಿ ಗಾಡ್ ಆಫ್ ವಾರ್ಸ್ ಅಂತಂದರೆ ಒಂದು ಟೆಕ್ನಿಕ್ ಇದೆ. ಆಪ್ಷನ್ ನೋಡಿ, 3 ಬಂದು C ಒಂದೇ ಇರುವಂಥದ್ದು. 3 ಬಂದು C ಒಂದೇ ಇರುವಂಥದ್ದು. ಯು ಕ್ಯಾನ್ ಗೋ ಫಾರ್ ಇಟ್. ಸೊ ಮರ್ಕುರಿ ಇಸ್ ಆ್ಯಕ್ಚುಲಿ ಕಾಲ್ಡ್ as god of wars. ಸೊ ದೆನ್ you correcting. Mars is called as a god of wars, right? And Mercury is called as god of commerce, eloquence and skill. Okay, so 2B 3C AD. Neptune is god of sea and Pluto is a god of underworld and death. Done. So option C is the correct answer. ಒಂದು ಗೊತ್ತಿದ್ರೆ ಸಾಕು. ಮಾರ್ಕ್ಸ್ ಇಸ್ ಆಲ್ವೇಸ್ ಕಾಲ್ಡ್ as a god of war, right? ಓಕೆ, ಸೊ ಕರ್ನಾಟಕ ಜಾಗ್ರಫಿ ರಿಲೇಟೆಡ್ ಸ್ಟೇಟ್ಮೆಂಟ್ಸ್ ಇದ್ದಾವೆ. ಯಾವುದು ಕರೆಕ್ಟ್ ಆಗಿದೆ ಅಂತ ನೋಡಬೇಕು. ಕರ್ನಾಟಕ ಎಕ್ಸ್ಟೆಂಡ್ಸ್ ಅಬೌಟ್ 740 kilometers ಫ್ರಮ್ ನಾರ್ತ್ ಟು ಸೌತ್. ಆಗಲೇ ಡಿಸ್ಕಸ್ ಮಾಡಿದ್ವಿ. ನಾರ್ತ್ ಸೌತ್ 750 kilometers ಇದೆ. ಸೊ ದೇರ್ ಫಾರ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಈ ಥರ ಕ್ವಶನ್ಸು ರೇರ್ ಕೊಡೋದು ಫ್ಯಾಕ್ಚುಯಲ್ ರಿಲೇಟೆಡು. ಆ್ಯಂಡ್ ನಾವು ಈಸ್ಟ್ ವೆಸ್ಟ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಇಟ್ ಈಸ್ 400 kilometers. ಈ ಸ್ಟೇಟ್ಮೆಂಟ್ ಕೂಡ ತಪ್ಪಾಗಿದೆ, ಹೌದಾ? ರೈಟ್. ಸೊ ಇಲ್ಲೇನು ಕರೆಕ್ಟ್ ಅಂತ ಕೇಳ್ತೀರಲ್ಲ, ದ ಸ್ಟೇಟ್ ಈಸ್ ಬೌಂಡೆಡ್ ಬೈ ಉತ್ತರದಲ್ಲಿ ಮಹಾರಾಷ್ಟ್ರ ಆ್ಯಂಡ್ ಗೋವಾ, ಇನ್ ದ ನಾರ್ತ್ ಆ್ಯಂಡ್ ನಾರ್ತ್ ವೆಸ್ಟ್. ಕರೆಕ್ಟಾ? ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ನಾವು ಕರ್ನಾಟಕ ತೊಗೊಂಡಾಗ ರಾಜ್ಯ ನಾವು ತೊಗೊಂಡಾಗ ಈ ಥರ, ರೈಟ್. ಸೊ ಇಲ್ಲಿ ನಮಗೇನಿದೆ? ಗೋವಾ ಇದೆ, ಗೋವಾ, ಮಹಾರಾಷ್ಟ್ರ, ಇಲ್ಲಿ ತೆಲಂಗಾಣ, ಈ ಕಡೆ ಆಂಧ್ರ ಪ್ರದೇಶ್, ಸೌತಲ್ಲಿ ತಮಿಳ್ನಾಡು ಆ್ಯಂಡ್ ಈ ಕಡೆ ಕೇರಳ.
ರೈಟ್. ಸೊ 1 2 3 4 5 6 ರಾಜ್ಯ ನಮಗೆ ಬಾರ್ಡರ್ ಇದಾಗುತ್ತೆ, 6 ಸ್ಟೇಟ್ಸ್. ಡನ್. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಸೊ ಅಗೇನ್ ಮ್ಯಾಚ್ ದ ಫಾಲೋಯಿಂಗ್. ಸೊ ಯಾವ ಮಿನರಲ್ಸು ನಮ್ಮ ಕರ್ನಾಟಕದಲ್ಲಿ ಹೆಚ್ಚಾಗಿ ಮ್ಯಾಚ್ ದ ಫಾಲೋಯಿಂಗ್ ಎಲ್ಲ ಪೇರ್ ಕೊಟ್ಟಿದ್ವಿ. ಸೊ ಯಾವ ಪೇರ್ ಕರೆಕ್ಟಾಗಿ ಮ್ಯಾಚ್ ಆಗಿದೆ ಅಂತ, ಆಲ್ ದ ಪೇರ್ಸ್ ಆರ್ ಕರೆಕ್ಟ್, ಆಲ್ 3 ಪೇರ್ಸ್ ಆರ್ ಕರೆಕ್ಟ್ಲಿ ಮ್ಯಾಚ್. ವೆನೇಡಿಯಮ್ ಓರ್ ನಮ್ಮಲ್ಲಿ 79% ಇದೆ, ಟಂಗ್ಸ್ಟನ್ನು 41, ಗೋಲ್ಡು 19% ಇದೆ. ಆ್ಯಂಡ್ ದಿಸ್ ಈಸ್ ನ್ಯಾಷನಲ್ ಮಿನರಲ್ ಇನ್ವೆಂಟ್ರಿ ಆಸ್ ಪರ್ ದಿ ರಿಪೋರ್ಟ್ ಆಫ್ ನ್ಯಾಷನಲ್ ಮಿನರಲ್ ಇನ್ವೆಂಟ್ರಿ. ಸೊ ನ್ಯಾಷನಲ್ ಮಿನರಲ್ ಇನ್ವೆಂಟ್ರಿ, ಓಕೆ, ಅದರ ಪ್ರಕಾರ ನಮ್ಮ ಒಂದು ಐರನ್ ಬಂದು 69% ಇದೆ. ಓಕೆ, ಅದು ಬಿಟ್ಟು ನಮಗೆ ಆಸ್ಬೆಸ್ಟೋಸ್ 25% ಇದೆ ಕರ್ನಾಟಕದಲ್ಲಿ, asbestos 25%. okay, then we have gold 19%. so therefore all the pairs given are correct. adu bittu namage vanadium 79% ide, tungsten 41, and gold primary we have 19%. okay, next, extra tropical cyclones, tropical regions. so 0 and 30 degrees north and 30 degrees south, this is the tropical regions. ಇಲ್ಲಿ ನಮಗೆ ಟ್ರಾಪಿಕಲ್ ಸೈಕ್ಲೋನ್ಸೇ ಬರುತ್ತೆ. ಆ್ಯಂಡ್ ಟ್ರಾಪಿಕಲ್ ಸೈಕ್ಲೋನ್ಸ್ ಆರ್ ಕನ್ವೆಕ್ಷನ್ ಸೈಕ್ಲೋನ್ಸ್. ಸೊ ಕನ್ವೆಕ್ಷನ್ ಸೈಕ್ಲೋನ್ಸ್ ನಮಗೆ ಗೈಡಿಂಗ್ ಫೋರ್ಸ್ ಅಂದರೆ ನಮಗೆ ಹೇಳಿಲ್ಲ, ಲೇಟೆಂಟ್ ಹೀಟ್ ಆಫ್ ಕಂಡೆನ್ಸೇಷನ್ ಅತಿ ಹೆಚ್ಚಿರುತ್ತೆ. ಇಲ್ಲಿ ಲೇಟೆಂಟ್ ಹೀಟ್ ಆಫ್ ಕಂಡೆನ್ಸೇಷನ್ ಜಾಸ್ತಿ ಆಗುತ್ತೆ, ಅಡಿಯಾಬಾಟಿಕ್ಲಿ ರೈಸ್ ಆಗ್ತಾ ಇರುತ್ತೆ, ಮೋಡ ಬೆಳ್ಕೊಂಡು ಹೋಗುತ್ತೆ, ಕ್ಯುಮುಲೋನಿಂಬಸ್ ಕ್ಲೌಡ್ಸ್ ಆಗುತ್ತೆ. ಸೊ ಮೋಸ್ಟ್ಲಿ ನಮಗೇನಿಲ್ಲ ಆಗೋ ಈ ಥರ ಸ್ಪೆರಲ್ ಶೇಪ್ ಆಗುತ್ತಲ್ಲ, ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ನು, ಸದರ್ನ್ ಹೆಮಿಸ್ಫಿಯರ್ ಕ್ಲಾಕ್ ವೈಸ್ ಡೈರೆಕ್ಷನ್ ಬರುತ್ತೆ. ಟ್ರಾಪಿಕಲ್ ಸೈಕ್ಲೋನ್ಸ್ 30 degrees ನಾರ್ತ್ ಆ್ಯಂಡ್ ಸೌತ್. ನೆಕ್ಸ್ಟ್ 30 degrees to 60 degrees. 30 degrees to 60 degrees, these regions are called as the temperate zone. ಏನಂತೀವನ್ನ ಟೆಂಪರೇಟ್ ಝೋನ್ ಅಂತ ಹೇಳ್ತೀವಿ. ದ ರೀಜನ್ ಇಸ್ ಆಲ್ಸೋ ಫೇಮಸ್ ಫಾರ್ ವಾಟ್? ಬಿಕಾಸ್ ಇಟ್ ಇಸ್ ಅಬೌವ್ ದ ಟ್ರಾಪಿಕ್ಸ್, ಆರ್ ಕಾಲ್ಡ್ ಇಸ್ ಎಕ್ಸ್ಟ್ರಾ ಟ್ರಾಪಿಕಲ್ ಸೈಕ್ಲೋನ್ಸ್, ಆಲ್ಸೋ ನೋನ್ ಆಸ್ ಟೆಂಪರೇಟ್ ಸೈಕ್ಲೋನ್ಸ್. ಸೊ ಟೆಂಪರೇಟ್ ಸೈಕ್ಲೋನ್ಸ್ ಹೇಗಾಗುತ್ತೆ ಅಂತಂದರೆ ಅಲ್ಲಿ ಕನ್ವೆಕ್ಷನ್ ಆಗಲ್ಲ, ಬಿಕಾಸ್ ಟೆಂಪರೇಚರ್ ಹೆಚ್ಚಾಗಿರಲ್ಲ. ವಾರ್ಮ್ ಏರ್ ಮಾಸ್ ಕೋಲ್ಡ್ ಏರ್ ಮಾಸ್ ಮೀಟ್ ಆಗುತ್ತೆ. ವಾರ್ಮ್ ಆ್ಯಂಡ್ ಕೋಲ್ಡ್ ಏರ್ ಮಾಸ್ ಏನಾಗುತ್ತೆ? ಸೊ ವಾರ್ಮ್ ಏರ್ ಮಾಸ್ ಫ್ರಮ್ ದ ಟ್ರಾಪಿಕಲ್ ರೀಜನ್ಸ್, ಕೋಲ್ಡ್ ಏರ್ ಮಾಸ್ ಫ್ರಮ್ ದ ಪೋಲಾರ್ ರೀಜನ್ ಮೀಟ್ ಆಗುತ್ತೆ. ಅದು ಮೀಟ್ ಆದಾಗ ಏನಂತೀವಿ ನಾವು? ಫ್ರಂಟ್ ಅಂತ ಹೇಳ್ತೀವಿ. ಸೊ ವೆನ್ ದ 2 ಡಿಫ್ರೆಂಟ್ ಟೆಂಪರೇಚರ್ ಅಂತ ಒಂದು ಏರ್ ಮಾಸ್ ಮೀಟ್ ಆದಾಗ ಫ್ರಂಟ್ ಅಂತ ಹೇಳ್ತೀವಿ. ಎಲ್ಲೆಲ್ಲಿ ಫ್ರಂಟ್ ಮೀಟ್ ಆಗುತ್ತೆ ಅಲ್ಲಿ ಮಳೆ ಆಗುತ್ತೆ. ಆ್ಯಂಡ್ ಸೈಕ್ಲೋನ್ ಕಂಡೀಷನ್ ಯಾವಾಗುತ್ತೆ ಅಂತಂದರೆ ವೆನ್ ವಿ ಹ್ಯಾವ್ ಈ ಥರ, ಸೊ ದಿಸ್ ಇಸ್ ಕೋಲ್ಡ್ ಏರ್ ಮಾಸ್, ದಿಸ್ ಇಸ್ ವಾರ್ಮ್ ಏರ್ ಮಾಸ್, this is cold air mass. So this cold air mass from the behind, it's going pushing the warm air mass above. ಏನಾಗುತ್ತೆ? ಒಂದು ಅಕ್ಲೂಡೆಡ್ ಫ್ರಂಟ್ ಆಗುತ್ತೆ. ಸೊ ಅಕ್ಲೂಡೆಡ್ ಫ್ರಂಟ್ ಆದಾಗ ನಮ್ಗೆ ಏನಾಗುತ್ತೆ? ವಿ ಕ್ಯಾನ್ ಸಿ ದ ಇನ್ವರ್ಟೆಡ್ ಶೇಪ್ ಇರುವಂಥ ಒಂದು ಸೈಕ್ಲೋನ್ ಆಗುತ್ತೆ. ಅದನ್ನ ನಾವು ಟೆಂಪರೇಟ್ ಸೈಕ್ಲೋನ್ಸ್ ಅಂತ ಹೇಳ್ತೀವಿ. ಟೆಂಪರೇಟ್ ಸೈಕ್ಲೋನ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಎಕ್ಸ್ಟ್ರಾ ಟ್ರಾಪಿಕಲ್ ಸೈಕ್ಲೋನ್ಸ್, ಆಲ್ವೇಸ್ ಫೌಂಡ್ ಬಿಟ್ವೀನ್ 30 to 60 degrees ನಾರ್ತ್ ಆ್ಯಂಡ್ ಸೌತ್ ಆಫ್ ಈಕ್ವೇಟರ್. ಎಕ್ಸ್ಟ್ರಾ ಟ್ರಾಪಿಕಲ್ ಅಂದರೆ 0 to 30 degrees. ಡನ್.